ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ನಿಮಗೋಸ್ಕರ ಇವತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ. ಇದೇ ಪ್ರಾಪರ್ಟಿ ಬರುತ್ತೆ. ಇದು ನಾರಾಯಣ ನಗರ ಸೆಕೆಂಡ್ ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ ನಿಮಗೆ. ಇದು 30/40 ಬರುತ್ತೆ. ರೋಡ್ಗೆ 30 ಬರುತ್ತೆ, ಒಳಗಡೆ 40 ಬರುತ್ತೆ. G+4 ಯೂನಿಟ್. ಇದು ನಿಮಗೆ 2 BHK 4 ಯೂನಿಟ್ ಮಾಡಿದ್ದಾರೆ. ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇವತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಡೀಟೇಲ್ ಕೊಡಕ್ಕೆ ಬಂದಿದ್ದೀನಿ. ನಮ್ಮೊಟ್ಟಿಗೆ ಸಿವಿಲ್ ಇಂಜಿನಿಯರ್ ಆದ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಾಗಪ್ರಸನ್ನ ಅಂದ್ಬಿಟ್ಟು. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಗುರುಶಂಕರ್ ಅಂತ. ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ತಿಳಿಸ್ಕೊಡ್ತೀನಿ ಸರ್. N9 ಪ್ರಾಪರ್ಟೀಸ್ ನೋಡ್ತಿರೋವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಮಸ್ಕಾರ. ಸೊ ನನ್ನ ಹೆಸರು ಗುರುಶಂಕರ್ ಅಂತ. ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ನಾವು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ 1998ರಿಂದ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ನಾವು 30/40ನಲ್ಲಿ ಮಾಡಿದಂಥ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಸೊ ಇದರಲ್ಲಿ ಗ್ರೌಂಡ್ ಸ್ಟಿಲ್ಟ್ನಲ್ಲಿ ಪಾರ್ಕಿಂಗು ಮತ್ತು ಅಪ್ಪರ್ 4 ಫ್ಲೋರ್ನಲ್ಲಿ ಒಂದೊಂದು ಫ್ಲೋರಲ್ಲಿ 2 BHK ಪ್ರೊವಿಷನ್ ಮಾಡಿದ್ದೀವಿ. ಸೊ ಈ ಬಿಲ್ಡಿಂಗ್ನಲ್ಲಿ ಲಿಫ್ಟ್ ಸೌಕರ್ಯವೂ ಇದೆ. ಸೊ ನಿಮ್ಗೆ ಆ ಬಿಲ್ಡಿಂಗ್ ಬಗ್ಗೆ ಒಳಗಡೆ ತೋರಿಸ್ತಾ ಮಿಕ್ಕಿದ ಮಾಹಿತಿನ ಕೊಡ್ತೀನಿ. ದಯವಿಟ್ಟು ಒಳಗೆ. ಇದು 30-40ನಲ್ಲಿ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತದೆ. ಸೊ ಗ್ರೌಂಡ್ ಫ್ಲೋರ್ನಲ್ಲಿ 4 ಕಾರ್ ಪಾರ್ಕಿಂಗು ಫೆಸಿಲಿಟಿ ನಾವು ಕೊಟ್ಟಿದ್ದೀವಿ. ಪ್ರತಿಯೊಂದು ಪಾರ್ಕಿಂಗ್ ಏರಿಯಾನಲ್ಲಿನೂ ಕಾರು ಮತ್ತು 2 ವೀಲರ್ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಮಾಡಿದ ಸಲುವಾಗಿ ಎಲೆಕ್ಟ್ರಿಕಲ್ ಪ್ರೊವಿಷನನ್ನು ನಾವು ಮಾಡಿದ್ದೀವಿ ಸರ್. ಇಲ್ಲಿ ಎಲ್ಲನೂ 16x16 ಇಂಚಸ್ ಇರುವಂಥ ವಿಟ್ರಿಫೈಡ್ ಟೈಲ್ಸ್ನೆಲ್ಲನೂ ಮಾಡಿದ್ದೀವಿ. ಇಲ್ಲಿ 10,000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಂಪ್ ಟ್ಯಾಂಕ್ಗಳು ಪ್ರೊವೈಡ್ ಮಾಡಿದ್ದೀವಿ. ಒಂದರಲ್ಲಿ ಕಾವೇರಿ ನೀರು, ಒಂದರಲ್ಲಿ ರೈನ್ ಹಾರ್ವೆಸ್ಟಿಂಗ್ ವಾಟರು ಇರುವಂಥ ವ್ಯವಸ್ಥೆ ಇದೆ. ಹಾಗೆ ಈ ಜಾಗದಲ್ಲಿ SGR ಲಿಫ್ಟ್ಸ್ ಗ್ರೌಂಡ್ +4 ಫ್ಲೋರ್ಸ್ವರೆಗೂ ಲಿಫ್ಟ್ ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ಸೆಕ್ಯೂರಿಟಿ ರೂಮನ್ನು ಇಟ್ಟಿದ್ದೀವಿ. ಇದರಲ್ಲಿ CC ಕ್ಯಾಮೆರಾ ಅಳವಡಿಸಲಾಗುತ್ತದೆ. ಸೊ ಎಲ್ಲ ಮನೆಗಳಿಗೂ ಅವರವರು ಸಪ್ರೇಟಾಗಿ ಇಂಟರ್ನೆಟ್ ಫೆಸಿಲಿಟಿ ಕೊಡುವುದಕ್ಕೆ ಕೇಬಲ್ ವ್ಯವಸ್ಥೆನೂ ಇದೆ. ಸೊ ಇದರಲ್ಲಿ ಸಂಪ್ ಸಲುವಾಗಿ ವಾಟರ್ ಲೆವೆಲ್ ಕಂಟ್ರೋಲರ್ಸ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಕಾವೇರಿ ವಾಟರ್ ಫೆಸಿಲಿಟಿ ನೀವು ನೋಡಬಹುದು. ಇಲ್ಲಿ ಎಲ್ಲಾನು ಫುಲ್ಲಾಗಿ ಸೇಫ್ಟಿ ಗ್ರಿಲ್ ಅನ್ನು ಸಹ ಅಳವಡಿಸಲಾಗಿದೆ ಸರ್. ಈಗ ಮೊದಲನೇ ಅಂತಸ್ತಕ್ಕೆ ಹೋಗೋಣ ಬನ್ನಿ. ಸೊ ನಾವು ಮೊದಲೇ ಮನೆಗೆ ಬರ್ತಾ ಇದ್ದೀವಿ ಸರ್. ಸೊ ಲಿಫ್ಟಿಂದ ಬಂದರೆ ಲಿಫ್ಟ್ ಲಾಬಿ ಏರಿಯಾ ಇದು. ಇಲ್ಲಿಂದ ಫಸ್ಟ್ ಫ್ಲೋರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ. ಇದು ಕಾರಿಡಾರ್ 4 ಅಡಿಗೆ 16 ಅಡಿ ಕಾರಿಡಾರ್ ಇದೆ ಸರ್. UPVC ವಿಂಡೋಸ್ ವಿತ್ ಮಸ್ಕಿಟೋ ಮೆಶ್ ಯೂರೋ ಬ್ರ್ಯಾಂಡ್ ನಾವು ಪ್ರೊವಿಷನ್ ಮಾಡಿ ಕೊಟ್ಟಿದ್ದೀವಿ ಸರ್. ಮೇನ್ ಡೋರ್ ಬಂದು 4ಗೆ 6 ಇಂಚು ಸೆಕ್ಷನ್ ಇರೋವಂಥ ಮಹಾಗನಿ ವುಡ್ ಯೂಸ್ ಮಾಡಿದ್ದೀವಿ. ಇಲ್ಲಿ 3.5 ಅಡಿ ಎತ್ತರಕ್ಕೆ ಸೇಫ್ಟಿ ಪರ್ಪಸ್ ರೈಲಿಂಗ್ಸ್ ಮಾಡಿ ಕೊಟ್ಟಿದ್ದೀವಿ ಸರ್. ಇದು ಡೋರು ಬಂದು 8 ಅಡಿ ಎತ್ತರ ಇರುತ್ತೆ. ಇದು 8x4 4x8 ಮೈನ್ ಡೋರ್ ಸೈಜ್ ಇದೆ. ಇದು 32 mm ಥಿಕ್ನೆಸ್ ಇರುವಂಥ ಬೋತ್ ಸೈಡ್ಸ್ ಲ್ಯಾಮಿನೇಟೆಡ್ ಗ್ಲಾಸ್ ಡೋರ್ ಆಗಿರುತ್ತೆ ಸರ್. ಸೊ ಮೇನ್ ಲಿವಿಂಗ್ ಏರಿಯಾ ಮತ್ತು ಡೈನಿಂಗ್ ಏರಿಯಾನಲ್ಲಿ 4x6 ಸೈಜ್ ಇರುವಂಥ 12 mm ಥಿಕ್ನೆಸ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಕರ್ ರೋಮಾ ಸ್ವಿಚಸ್ ಎಲ್ಲನೂ ಯೂಸ್ ಮಾಡಿದ್ದೀವಿ. UPS ಪ್ರೊವಿಷನ್ ಇದೆ. ಎಲ್ಲ ಪೋರ್ಷನ್ನಲ್ಲಿನೂ ಒಂದೊಂದು ಸಪ್ರೇಟ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ನಾವು ವಿಂಡೋಸ್ ವಿತ್ ಕರ್ಟನ್ ರಾಡ್ಸ್ನು ಪ್ರೊವಿಷನ್ ಮಾಡಿದ್ದೀವಿ. ಇದು TV ಯೂನಿಟ್ ಆಗಿರುತ್ತದೆ. ಈ TV ಯೂನಿಟ್ನಲ್ಲಿ ಪ್ರೊಫೈಲ್ ಡೋರ್ಸನ್ನು ನಾವು ಯೂಸ್ ಮಾಡಿದ್ದೀವಿ ಸರ್. ನಿಮಗೆ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋವಂಥದ್ದು ಪ್ರೊಫೈಲ್ ಡೋರ್. ಮಿಕ್ಕಿದ್ದು ಬಂದ್ಬಿಟ್ಟು ಸ್ಟೋರೇಜ್ ಏರಿಯಾ. ಇದು ಚಿಲ್ಡ್ರನ್ ಬೆಡ್ರೂಮ್.
ವಿತ್ 2 sides ಕ್ರಾಸ್ ವೆಂಟಿಲೇಷನ್. ಸ್ಟಡಿ ಟೇಬಲ್, ಮಕ್ಕಳಿಗಾಗಿ ಸ್ಟಡಿ ಟೇಬಲ್ನ ಪ್ರೊವಿಷನ್ ಮಾಡಿದ್ದೀವಿ. ಮೇಲೆ ಬಂದು ಬುಕ್ ಶೆಲ್ಫ್ಸ್ ಪ್ರೊವಿಷನ್ ಮಾಡಿದ್ದೀವಿ ಸರ್. ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನು ಕೊಟ್ಟಿದ್ದೀವಿ, ಸಾಫ್ಟ್ ಕ್ಲೋಸಿಂಗ್. ಈ ರೂಮ್ ಸೈಜ್ ಬಂದು 10 ಅಡಿ 10 ಅಡಿ ಇದೆ ಸರ್. ಇದರಲ್ಲಿ 4x2 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್ ಫ್ಲೋರಿಂಗ್. ಇದು ಕಾಮನ್ ವಾಶ್ ಬೇಸಿನ್ ಏರಿಯಾ. ಇದು ಕಾಮನ್ ಟಾಯ್ಲೆಟ್ ವಿತ್ 4x2 ಟೈಲ್ಸ್ ಫಾರ್ ವಾಲ್ ಕ್ಲಾಡಿಂಗ್, 16x16 ಸೈಜ್ ವಿಟ್ರಿಫೈಡ್ ಟೈಲ್ಸ್ ಫಾರ್ ಫ್ಲೋರಿಂಗ್. ಇಲ್ಲಿ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅಂತ ನಾವು ಸಪ್ರೇಟಾಗಿ ಮಾಡಿದ್ದೀವಿ ಸರ್. ಸೊ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದೀವಿ. ಎಲ್ಲನೂ ಜಾಗೂರ್ ಫಿಟ್ಟಿಂಗ್ಸ್ ಹಾಕಿದ್ದೀವಿ. ವಿ-ಗಾರ್ಡ್ ಗೀಸರ್ಸ್ ಯೂಸ್ ಮಾಡಿದ್ದೀವಿ. ಇದು ವೆಂಟಿಲೇಟರ್ ವಿತ್ ಎಕ್ಸಾಸ್ಟ್ ಫ್ಯಾನ್, ಹವೆಲ್ಸ್ ಎಕ್ಸಾಸ್ಟ್ ಫ್ಯಾನ್ ಅನ್ನು ನಾವು ಯೂಸ್ ಮಾಡಿದ್ದೀವಿ ಸರ್. ಇದು ಡೈನಿಂಗ್ ಏರಿಯಾ ಸರ್. 13 ಅಡಿಗೆ 12 ಅಡಿ ಡೈನಿಂಗ್ ಏರಿಯಾ ಇದೆ. ಇಲ್ಲಿ ನಾವು ಫ್ರಿಜ್ಗೆ ಪ್ರೊವಿಷನ್ ಮಾಡಿದ್ದೀವಿ. ವಾಸ್ತು ಪ್ರಕಾರ ಸೌತ್ ವೆಸ್ಟ್ ಕುಬೇರ ಮೂಲೆ ಅಂತ ಏನು ಹೇಳ್ತಾರೆ ಸರ್, ಕುಬೇರ ಮೂಲೆಯಲ್ಲಿ ದೇವರ ಸಲುವಾಗಿ ನಾವು ಪ್ರೊವಿಷನ್ ಮಾಡಿಕೊಟ್ಟಿದ್ದೀವಿ ಸರ್. ಸೊ ಇದರಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಸಾಮಾನುಗಳೆಲ್ಲನೂ ನೀವು ಇಟ್ಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡಿದ್ದೀವಿ ಸರ್. ಈ ಬಿಲ್ಡಿಂಗಲ್ಲಿ ನಾವು ಓಪನ್ ಕಿಚನ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ದೀವಿ ಸರ್. ಈ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ನಾವು ಕಿಚನ್ ಡೈಮೆನ್ಷನ್ ಬಂದು 7 ಅಡಿಗೆ 11 ಅಡಿ ಬಂದಿದೆ. ಇಲ್ಲಿ ಎಲೆಕ್ಟ್ರಿಕಲ್ ಚಿಮ್ನಿಗೆ ಪ್ರೊವಿಷನ್ ಮಾಡಿದ್ದೀವಿ. ಸೊ ಇವೆಲ್ಲನೂ ಟ್ಯಾಂಡಮ್ ಬಾಕ್ಸಸ್ ನಾವು ಯೂಸ್ ಮಾಡಿದ್ದೀವಿ ವಿತ್ ಸಾಫ್ಟ್ ಕ್ಲೋಸಿಂಗ್. ನಮ್ಮ ಮನೆಯಲ್ಲಿ ಸ್ಟೋರೇಜ್ ರೂಮ್ ಸಪ್ರೇಟ್ ಇಲ್ಲದೇ ಇರೋ ಕಾರಣ ನಾವು ಟಾಲ್ ಯೂನಿಟನ್ನು ಪ್ರೊವಿಷನ್ ಮಾಡಿದ್ದೀವಿ ಸರ್. ಕಿಚನ್ ಪಕ್ಕದಲ್ಲೇ ಯುಟಿಲಿಟಿಗೆ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷನ್ಗೆ ವಾಟರ್ ಇನ್ಲೆಟ್ಟು ಪ್ಲಸ್ ಪವರ್ ಪಾಯಿಂಟು. ಸೊ ಇದು ಬಂದ್ಬಿಟ್ಟು ಸರ್ವೆಂಟ್ ಸಲುವಾಗಿ ಕೌಂಟರ್ ಟಾಪು ಸಿಂಕ್ ಕೊಟ್ಟಿದ್ದೀವಿ. ಇದ್ರ ಕೆಳಗಡೆನೆ ಹಾಗೆ ಗ್ಯಾಸ್ ಪ್ರೊವಿಷನ್ನು ಇಲ್ಲೇ ಇದೆ. ಈಗ ನಾವು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ ಸರ್. ಇದು ಮಾಸ್ಟರ್ ಬೆಡ್ರೂಮು. ಇದರಲ್ಲಿನೂ 4x2 ವಿಟ್ರಿಫೈಡ್ ಟೈಲ್ಸ್ ಉಪಯೋಗ ಮಾಡಿದ್ದೀವಿ. 6 feet by 7.5 feet UPVC ವಿಂಡೋ ಪ್ರೊವಿಷನ್ ಮಾಡಿದ್ದೀವಿ ವಿತ್ ಗುಡ್ ಲೊಕೇಶನ್, ನೀವು ನೋಡಬಹುದು. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲನ್ನು ಸಹ ನಾವು ಪ್ರೊವಿಷನ್ ಮಾಡಿದ್ದೀವಿ. ಸೊ ಇಲ್ಲಿ ಬುಕ್ ಸ್ಟೋರೇಜ್ ಇದೆ ಸರ್. ಈ ರೂಮಲ್ಲಿ ಒಂದು ವಾರ್ಡ್ರೋಬ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ. ಮೇಲ್ ಕಂಪಾರ್ಟ್ಮೆಂಟ್, ಫಿಮೇಲ್ ಕಂಪಾರ್ಟ್ಮೆಂಟ್ ಸಪ್ರೇಟಾಗಿ ತೋರಿಸಿದ್ದೀವಿ ಸರ್. ಇದು ಮೇಲ್ ಕಂಪಾರ್ಟ್ಮೆಂಟ್, ಇದು ಫಿಮೇಲ್ ಕಂಪಾರ್ಟ್ಮೆಂಟ್ ಸರ್. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರು ವಿತ್ ಸ್ಟೋರೇಜ್. ಹೇರ್ ಡ್ರೈಯರ್ಗೆ ಪ್ರೊವಿಷನ್ ಮಾಡಿದ್ದೀವಿ. ಸೊ ಇದು ಬಂದು ಅಟ್ಯಾಚ್ಡ್ ಟಾಯ್ಲೆಟ್ಸ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಕೌಂಟರ್ ಟಾಪ್ ವಾಶ್ ಬೇಸಿನ್, ಸೊ ಸಿಂಗಲ್ ಯೂನಿಟ್ EWC ಕಮೋಡ್ ಅಂತ ಹೇಳ್ತೀವಿ. ಇವೆಲ್ಲನೂ ಜಾಗೂರ್ ಫಿಟ್ಟಿಂಗ್ಸ್ ಹಾಕಿದ್ದೀವಿ ಸರ್. ಇಲ್ಲಿ ಸೋಲಾರ್ ವಾಟರ್ ಪ್ರೊವಿಷನ್ ಮಾಡಲಾಗಿದೆ ಈ ಅಟ್ಯಾಚ್ಡ್ ಟಾಯ್ಲೆಟ್ಸ್ಗೆಲ್ಲನೂ. ಸೊ ಎಲ್ಲನೂ ಜಾಗೂರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಸಪ್ರೇಟಾಗಿ ಟವಲ್ ರಾಡ್ಸು, ಶಾಂಪೂ ಟ್ರೇಸು ಇದೆಲ್ಲ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಪ್ಲಸ್ ಒಂದು ಎಕ್ಸಾಸ್ಟ್ ಫ್ಯಾನ್, ಹವೆಲ್ಸ್ ಕಂಪ್ನಿ ಎಕ್ಸಾಸ್ಟ್ ಫ್ಯಾನನ್ನು ಯೂಸ್ ಮಾಡಿದ್ದೀವಿ ಸರ್. ಇದು ನಾನು 30-40ನಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಂಥ ನ್ಯೂಲಿ ಕಂಪ್ಲೀಟೆಡ್ ಪ್ರಾಜೆಕ್ಟು. ಸೊ ನಾನು 1998ರಿಂದ ಬೆಂಗಳೂರಿನಲ್ಲಿ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಓನ್ ಕನ್ಸ್ಟ್ರಕ್ಷನ್ ಫರ್ಮ್ ಆಗಿರುತ್ತದೆ. ಸೊ ನಾನು MS ರಾಮಯ್ಯ ಸಿಟಿ JP ನಗರದಲ್ಲಿ 55/60 ಸೈಟ್ ನಂಬರ್ 452 ಮನೋಹರ್ಸ್ ಅಂತ ಹೆಸರಿರುತ್ತದೆ. ಸೊ ಇದರಲ್ಲಿ 5 BHK ಪೋರ್ಷನ್ನ 1.5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಸರ್. ಹಾಗೆ ಕುಮಾರಸ್ವಾಮಿ ಲೇಔಟು
18ನೇ ಕ್ರಾಸಲ್ಲಿ 1499 ಮನೆ ನಂಬರು 2540 ಸೈಜ್ ಇರುವಂಥ ಮನೆಯಲ್ಲಿ ಡೂಪ್ಲೆಕ್ಸ್ ಮನೆ ಆಗಿರುತ್ತದೆ. ಇದರಲ್ಲಿ ಟೆಕ್ನಿಕ್ಸ್ ಲಿಫ್ಟು ವಿತ್ 5 BHK ಪೋರ್ಷನ್ಸ್ನ ನಾವು ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮ್ಮನ್ನು ನಾವು ತೋರಿಸೋದಕ್ಕೆ ಇಷ್ಟಪಡ್ತೀವಿ. ನಾವು ಐಟಮ್ ರೇಟ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತೀವಿ. ಓನರ್ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ ಆಗಿರುತ್ತದೆ. ನಿಮಗೆ ಯಾವುದೇ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟು ಅಥವಾ ಬಿಲ್ಡಿಂಗ್ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟು ವಿಷಯಗಳಿದ್ದರೆ ಇಲ್ಲಿ ಕಾಣುತ್ತಿರುವಂಥ ನನ್ನ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಥ್ಯಾಂಕ್ ಯು.